ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ ಎಲ್ಲರೂ? ಇವತ್ತು ಕೂಡ ಪ್ರತಿಭಾ ಅವ್ರದ್ದೇನೆ ಕಂಟಿನ್ಯೂಯೇಷನ್ ವಿಡಿಯೋ. ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಅವ್ರ ಹತ್ರ ನೀವು ರೀಸೇಲ್ ಕೂಡ ಮಾಡ್ಬೋದು. ಅದ್ರ ಬಗ್ಗೆನೂ ನಾನು ಲಾಸ್ಟಲ್ಲಿ ಮಾತಾಡಿದ್ದೀನಿ. ಪ್ರಾಡಕ್ಟ್ ಅವ್ರ ಹತ್ರ ತೊಗೊಂಡು ಆಮೇಲೆ ರೀಸೇಲ್ ಕೂಡ ಮಾಡ್ಬೋದು. ಪ್ರಾಡಕ್ಟಲ್ಲಿ ಏನೇನು ಸಿಗುತ್ತೆ ಅದನ್ನು ಎಲ್ಲನೂ ಇದರಲ್ಲೇ ತೋರಿಸಿದ್ದೀನಿ ನಾನು ನಿಮಗೆ ಈ ವಿಡಿಯೋದಲ್ಲೇ, ಏನೇನೆಲ್ಲ ಪ್ರಾಡಕ್ಟ್ ಅವ್ರ ಹತ್ರ ಸಿಕ್ಕತ್ತೆ ಅಂತ. ಇವತ್ತು ನಾವು ಆ್ಯಕ್ಚುಲಿ ರೆಡಿ ಟು ಈಟ್ ಗೊಜ್ಜವಲಕ್ಕಿ ಮತ್ತು ವಾಂಗಿಬಾತ್ ಪೌಡರು, ಬಾಣಂತಿ ಕಿಟ್ಟು ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಪ್ರತಿಭಾ ಅವರಿಗೆ ಅದನ್ನು ಆ ಪ್ರಾಡಕ್ಟ್ನೆಲ್ಲ ಮಾಡಿ ಕೊಡೋರೊಬ್ಬರು ನಾಗೇಶ್ ಅಂತ. ನಾವು ಮಾತಾಡ್ತಾ ಇರುವಾಗ ಅವ್ರು ಕೂಡ ಬಂದರು. ಹಾಗಾಗಿ ಅವ್ರ ಜೊತೆ ಕೂಡ ನಾನು ಮಾತಾಡ್ಸಿದ್ದೀನಿ. ಅವ್ರು ಏನು ಮಾಡ್ತಾರೆ, ಹೇಗೆ ಮಾಡ್ತಾರೆ ಅದೆಲ್ಲ ಬನ್ನಿ ನೋಡೋಣ. ಅವರು ಸೊ ಅವರೇ ಪ್ರತಿ ಒಂದು ಮಿಷನರೀಸ್ ಇಂದ ಅವರೇ ಇಟ್ಕೊಂಡಿದ್ದಾರೆ. ಸೊ ಅವರು ಆಚೆ ಕೂಡ ಹೋಗಿ ಮಿಲ್ಲಿಗೆಲ್ಲ ಕೊಡಲ್ಲ. ಅವರೇ ಎಲ್ಲ ತಯಾರು ಮಾಡಿ ಹುರಿದು, ಅವರು ಮತ್ತೆ ಅವ್ರ ತಾಯಿನೇ ಮಾಡೋದು, ಹುರಿದು ಪುಡಿ ಮಾಡಿ ಪ್ಯಾಕ್ ಮಾಡಿ ಕೊಡ್ತಾರೆ ನನಗೆ. ಸೊ ವೆರಿ ಮಚ್ ಹೈಜೆನಿಕ್. ನಿಮ್ಮ ಆಚೆ ಕಡೆ ಸಿಗಕ್ಕಿನ ರೇಟಲ್ಲಾಗ್ಲಿ ಕ್ವಾಲಿಟಿಯಲ್ಲಾಗ್ಲಿ 100% ಪ್ಯೂರ್ ಅಂತಾನೆ ಹೇಳ್ತೀನಿ ನಾನು. ಯಾಕಂದ್ರೆ ನಿಮ್ಗೆ ಆಚೆ ಕಡೆ ಸಾಂಬಾರ್ ಪೌಡರ್ ರೇಟು 900-1000 ಇದೆ. ಸೊ ನಮ್ಮಲ್ಲಿ ನಿಮ್ಗೆ 600-700 ಸಿಗುತ್ತೆ. ಸೊ ಆತರ ಆಲ್ಮೋಸ್ಟ್ 250-300 rupees ಡಿಫ್ರೆನ್ಸ್ ಇದೆ ಮಾರ್ಕೆಟ್ ಪ್ರೈಸ್ಗೂ ಇವ್ರಿಗೆ. ನಾವೇ ಅವರು ಅಂದ್ರೆ ಟೈಮ್ ತಗೊಳ್ತೀವಿ. ಸಾಂಬಾರ್ ಪೌಡರ್ ಎಲ್ಲ ಮಾಡಕ್ಕೆ ನಮ್ಗೆ ರೆಡಿ ಮಾಡಕ್ಕೆ ಟೈಮ್ ಬೇಕು. ಇಮಿಡಿಯೇಟ್ ಕೊಡೋಕ್ಕಾಗಲ್ಲ. ಅವರು ಕಸ್ಟಮೈಸೇಷನ್ ಮಾಡ್ಸಿದ್ರೆ ನಮ್ಮ ಹತ್ರ ಅವ್ರಿಗೆ ಖಾರ ಕಡಿಮೆ, ಖಾರ ಜಾಸ್ತಿ, ಕೆಲವ್ರು ಇರ್ತಾರೆ ಕಸ್ಟಮೈಸೇಷನ್. ನಾವು ಅವ್ರಿಗೆ ಹೇಳಿರ್ತೀವಿ ಈ ಪ್ರಾಡಕ್ಟ್ ನ ಹಿಂಗೆ ಮಾಡಿ ಅಂದ್ರೆ ಹಂಗೆ ಮಾಡಿ ಕೊಡ್ತಾರೆ ಅವರು. ಸೊ ಅವ್ರು ಫ್ರೀ ಟೈಮಲ್ಲಿ ಪಾಪ ಅವರು ಮಾಡ್ತಾರೆ. ಇಟ್ಸ್ ಪಾರ್ಟ್ ಟೈಮ್ ಜಾಬ್. ಅವರು ಸಾಫ್ಟ್ವೇರ್ ಇಂಜಿನಿಯರ್. ಸೊ ಪಾರ್ಟ್ ಟೈಮ್ ಅಲ್ಲಿ ಇದನ್ನ ಮಾಡ್ತಾರೆ. ಸೊ ಆ ತರಾನು ನಮ್ಗೆ ಸಪೋರ್ಟ್ ಮಾಡೋರು ಇದಾರೆ ಬ್ಯಾಕ್ ಬೋನ್ ಆಗಿ. ಸೊ ಇದೆಲ್ಲ ಸೇರಿನೇ ನಮ್ ಬಿಸ್ನೆಸ್ ಹಿಂಗಾಗಿರೋದು. ಆತರ ಸಿಂಪಲ್ ನನ್ನ ಹೆಸರು ನಾಗೇಂದ್ರ ಅಂತ, ರಿಲೇಟಿವ್. ಸೊ ಇವ್ರು ಶುರು ಮಾಡಿದಾಗ ಬಿಸ್ನೆಸ್ ನಂದು ಶುರು ಮಾಡಿದ್ದೆ. ಅದಕ್ಕೆ ನಾನು ಮಾಡ್ತೀರಾ ಅಂತ ಕೇಳಿದೆ. ನಾನು ಇನ್ಫೋಸಿಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಕೆಲಸ ಮಾಡ್ಕೊಂಡು ಇದನ್ನು ಮಾಡ್ತಾ ಇದ್ದೀರಾ? ಅಂದ್ರೆ ನಿಮ್ಗೆ ಇದು ಪಾರ್ಟ್ ಟೈಮ್ ಜಾಬ್ ಆಗಿ ಪ್ಯಾಷನ್, ಇಟ್ಸ್ ಮೈ ಪ್ಯಾಷನ್, ಲಾಂಗ್ ಟರ್ಮ್ ಗೋಲ್ ಇದು. ಸೊ ಏನ ಇದಾದ್ಮೇಲೆ ನನ್ನ ಫ್ಯೂಚರ್ ನಾನು ಇದ್ರಲ್ಲೇ ನೋಡ್ಬೇಕು ಅಂತ ಇದ್ದೀನಿ. ದಟ್ ಇಸ್ ಒನ್ ಇಂಟ್ರೆಸ್ಟ್, ಮೈನ್ ಫೋಕಸ್. ಜೊತೆಗೆ ಏನಂತಂದ್ರೆ ನಂದು ಮೈನ್ ಕ್ವಾಲಿಟಿ, ಆಮೇಲೆ ವಿತೌಟ್ ಎನಿ ಪ್ರಿಸರ್ವೇಟಿವ್ಸ್, ಕೆಮಿಕಲ್ಸ್, ಫೈನೆಸ್ಟ್ ಕ್ವಾಲಿಟಿ. ನಾವ್ ಯಾವ್ದು ಪ್ರಾಡಕ್ಟ್ಸ್ ಮಾಡಿದ್ರು ಅದೇ ತರನೇ ಮಾಡೋದು. ಸೊ ಇದ್ರಲ್ಲಿ ಏನಂತಂದ್ರೆ ಒಂದ್ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಮೆಣಸಿನ್ಕಾಯಿಲೇನೆ ನಿಯರ್ಲಿ 30 ವೆರೈಟೀಸ್ ಆಫ್ ಮೆಣಸಿನ್ಕಾಯಿಗಳು ಬರುತ್ತೆ. ಹೌದು. ಸೊ ನಾವು ಪರ್ಟಿಕ್ಯುಲರ್ ವೆರೈಟಿ ಮೆಣಸಿನ್ಕಾಯಿಗಳನ್ನ ಆರಿಸಿ ಅದು ಸಾರ್ಟೆಡ್ ಇರುತ್ತೆ. ಪರ್ಟಿಕ್ಯುಲರ್ ಕಸ್ಟಮರ್ ಹತ್ರನೇ ಬೇಕು. ಕೆಲವೊಬ್ರು ನೀರ್ ಹಾಕಿ ಇಟ್ಟಿರ್ತಾರೆ, ಅದೆಲ್ಲ ಆದ್ರೆ ಫಂಗಸ್ ಬಂದ್ರೆ ಹಾಳಾಗುತ್ತೆ. ಸೊ ಡ್ರೈಡ್ ಮೆಟೀರಿಯಲ್ ತಗೋಬೇಕು. ಅದೆಲ್ಲ ತರೋದು ನೀವೇನಾ? ಎಲ್ಲ ನಾನೇ ಸಾರ್ಟ್ ಮಾಡ್ತೀನಿ. ಇವನ್ ಜೀರಿಗೆ ತರಬೇಕಾದ್ರೆ ಅಷ್ಟೇ, ಅದರಲ್ಲಿ ಫಸ್ಟ್ ಕ್ವಾಲಿಟಿ, ಸೆಕೆಂಡ್ ಕ್ವಾಲಿಟಿ ಇರುತ್ತೆ. ಅದನ್ನ ನಾನು ತರಬೇಕಾದ್ರೆ 30 kg 5 kg ಮಾಡಿರ್ತಾರೆ, ಆರಿಸಿ ತರ್ತೀನಿ. ನೀವು ರೆಡಿ ಮಾಡಿ ಪ್ರತಿಭಾ ಅವ್ರ ಹತ್ರ ಕೊಡ್ತಾ ಇದ್ದೀರಿ. ಅದಕ್ಕೋಸ್ಕರ ಮಿಷಿನರೀಸ್ ಇಟ್ಟಿದೀವಿ. ಹೈ ಅಂಡ್ ಮಿಷಿನ್ಸ್ ಹಾಕ್ಬಿಟ್ಟು ಮನೆಯಿಂದ ಅದಕ್ಕೊಂದು ಸಣ್ಣ ಜಾಗ ಮಾಡಿದ್ವಿ. ಸೊ ಅದರಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ಬಿಟ್ಟು ಇವರಿಗೆ ತಂದು ಇವಕ್ಕೆ ಆರ್ಡರ್ ಯೂನಿಟಿಗೆ ಒಂದ್ಸಲ ಬರ್ಬೋದಾ? ಖಂಡಿತ ಇವ್ರ ಜೊತೆಗೆ ಬನ್ನಿ. ಖಂಡಿತ. ಸೊ ಈ ತರ ಮಾಡ್ತೀವಿ. ಸೊ ಇವ್ರಿಗೆ ನಾನು ಇವಾಗ ಅಟ್ ಪ್ರೆಸೆಂಟ್ ಒಂದು 10 ಟೈಪ್ಸ್ ಆಫ್ ಪ್ರಾಡಕ್ಟ್ಸ್ ಕೊಡ್ತೀನಿ. ಏನೇನಿದೆ ನಿಮ್ ಕಡೆ? ಸಾರಿನ ಪುಡಿ, ಹುಳಿ ಪುಡಿ ಅಂದ್ರೆ ಸಾಂಬಾರ್ ಪೌಡರ್, ಬಿಸಿಬೇಳೆ ಬಾತು, ವಾಂಗಿಬಾತು, ಆಮೇಲೆ ಪುಳಿಯೋಗರೆ ರೆಡಿ ಮಿಕ್ಸ್ ಬರುತ್ತೆ. ಅಂದ್ರೆ ಬೇರೆ ಇದಕ್ಕೂ ನಮ್ದು ಕಂಪೇರ್ ಮಾಡಿದಾಗ ಏನಾಗುತ್ತೆ, ಪುಳಿಯೋಗರೆ ಗೊಜ್ಜು ಮಾಡಿ ಡ್ರೈ ಮಾಡಿ ಪೌಡರ್ ಮಾಡ್ತೀವಿ. ಜಸ್ಟ್ ಅನ್ನದ ಮೇಲೆ ಉದುರಿಸ ಸಾಕು. ನೀವು ಬಾಂಡೆ ಹಾಕಿ ಬಿಸಿ ಮಾಡ್ಬೇಕು. ಅಂದ್ರೆ ಡ್ರೈ ಅಂದ್ರೆ ಇವಾಗ MTR ಅಂದ್ರೆ ನಾವು ಆಯಿಲ್ ಎಲ್ಲ ಹಾಕಿ ರೆಡಿ ಮಾಡ್ಕೋಬೇಕು. ಇದಕ್ಕೆ ನೀವು ಆಯಿಲ್ ಹಾಕ್ಬೇಕು, ಬಟ್ ನೀವ್ ನಾಟ್ ಪುಟ್ ಇಟ್ ಇನ್ ದ ವೆಸಲ್. ನೀವು ಜಸ್ಟ್ ಚಟ್ನಿ ಪುಡಿ ತರ ಮೇಲೆ ಉದುರಿಸ ಸಾಕು. ಬಿಕಾಸ್ ಇಟ್ ಇಸ್ ಆಲ್ರೆಡಿ ರೋಸ್ಟೆಡ್. ಗೊಜ್ಜು ಮಾಡ್ಬಿಟ್ಟು ಡ್ರೈ ಮಾಡಿ ಪೌಡರ್ ಮಾಡಿರ್ತೀವಿ. ಸೊ ಅದನ್ನ ಅನ್ನದ ಮೇಲೆ ಹಾಕ್ಬಿಟ್ಟು ನೀವು ಎಣ್ಣೆ ಕಾಸ್ಬಿಟ್ಟು ಹಾಕಿರೋ ಮುಗಿತು. ಅಷ್ಟು ಸಿಂಪಲ್ ಮೆಥಡ್ ಇರುತ್ತೆ. ಆಮೇಲೆ ಟೇಸ್ಟ್ ತುಂಬಾ ಚೆನ್ನಾಗಿದೆ, ಒಳ್ಳೆ ರಿವ್ಯೂಸ್ ಇದೆ. ಅದು ಮಾಡ್ತೀವಿ. ಗೊಜ್ಜೋಲಕ್ಕಿ ಮಾಡ್ತೀವಿ, ಇನ್ಸ್ಟೆಂಟ್ ಗೊಜ್ಜೋಲಕ್ಕಿ ತರ ಮಾಡ್ತೀವಿ. ಇದು ಇನ್ಸ್ಟೆಂಟ್. ಜಸ್ಟ್ ಮಾಮೂಲಿ 1 ಕಪ್ ಅರ್ಧ ಕಪ್ ಅಷ್ಟು ಮಾಮೂಲಿ ನೀರು, ತಣ್ಣೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು 10 ನಿಮಿಷ ಬಿಟ್ರೆ ಸಾಕು. ಆಮೇಲೆ ಅದನ್ನ ಹುಡಿ ಮಾಡ್ಕೊಂಡ್ರೆ ಮುಗಿತು, ರೆಡಿ ಟು ಈಟ್. ಇಟ್ಸ್ ವೆರಿ ಫಾಸ್ಟ್. ಆಮೇಲೆ ನಿಮಗೆ ಟ್ರಾವೆಲ್, ಎಸ್ಪೆಷಲಿ ಟ್ರಾವೆಲ್ ಪರ್ಪಸ್ ಅಲ್ಲಿ ಇರೋರು ತುಂಬಾ ಯೂಸ್ ಆಗ್ತಾರೆ. ಸೊ ತುಂಬಾ ಚೆನ್ನಾಗಿ ರನ್ ಆಗ್ತಾ ಇದೆ.
ಆಮೇಲೆ ದೇ ಕ್ಯಾನ್ ಕೀಪ್ ಇಟ್ ಫಾರ್ ನಿಯರ್ಲಿ 3 to 4 months ವಿತೌಟ್ ಎನಿ. ಓಕೆ. ಅವಲಕ್ಕಿ ಎಲ್ಲ ಒರೆಸ್ಬಿಟ್ಟು ಹಾಕದ? ಅಂದ್ರೆ ಅವಲಕ್ಕಿನ ನಾವು ರೋಸ್ಟ್ ಮಾಡ್ತೀವಿ ಸ್ವಲ್ಪ. ಅದೇನಂತಂದ್ರೆ ಮಾಯಿಶ್ಚರ್ ಕಂಟೆಂಟ್ ಇದ್ರೆ ಅನ್ವಾಂಟೆಡ್ ಐಟಮ್ಸ್ ಇದ್ರೆ ಎಲ್ಲ ಫುಲ್ ಡ್ರೈ ಔಟ್ ಆಗ್ಬಿಡುತ್ತೆ. ಸೊ ಡ್ರೈ ಔಟ್ ಆದ್ಮೇಲೆ ಒಂದ್ಸಲ ಹೀಟ್ ಆದ್ಮೇಲೆ ಅದ್ರಲ್ಲಿ ಏನು ಇರೋದಿಲ್ಲ ಅಂಶಗಳು, ಅದನ್ನ ಯೂಸ್ ಮಾಡಿರ್ತೀವಿ. ನಾವ್ ಎಲ್ಲದನ್ನು ಡ್ರೈ ಮಾಡೋದು ಪ್ರಾಡಕ್ಟ್ಸ್. ದಟ್ ಈಸ್ ದ ಮೇಜರ್ ಕಾನ್ಸೆಪ್ಟ್ ಫಾರ್ ದಿಸ್ ಕ್ವಾಲಿಟಿ. ಮಾಡ್ಲಿಕ್ಕೆ ಮೆಣಸಿನಕಾಯಿ ಎಲ್ಲ ನೀವೇ ಹೋಗಿ ಎಲ್ಲ ತಗೋಬೇಕಂತಾನ? ಆಕ್ಚುಲಿ ಬ್ಯಾಡಗಿಂದಾನೆ ತರಿಸ್ತೀನಿ. ಇಲ್ಲಿ ತಂದ್ರೆ ಏನಾಗತ್ತೆ, ಅಲ್ಲಿಗೂ ಇಲ್ಲಿಗೂ ತುಂಬಾ ಕ್ವಾಲಿಟಿ ಡಿಫ್ರೆನ್ಸ್ ಬರುತ್ತೆ, ರೇಟ್ ಡಿಫ್ರೆನ್ಸ್ ಬರುತ್ತೆ. ನಾನು ಈ ಪ್ರೈಸ್ ಅಲ್ಲಿ ಮ್ಯಾನೇಜ್ ಮಾಡಕ್ ಆಗೋದಿಲ್ಲ. ಬಲ್ಕ್ ಆಗಿ ಮಾಡುವಾಗ ಆಚೆಯಿಂದ ನೀವು ಒಂದೇ ಸಲ ಬ್ಯಾಡಗಿಂದ ತಂದಾಗ ಏನಾಗುತ್ತೆ, ಕ್ವಾಲಿಟಿ ಫ್ರೆಶ್ ಐಟಮ್ ಸಿಗುತ್ತೆ. ಲೋಕಲ್ ಬ್ಯಾಡಗಿ ತಗೋತೀವಿ ನಾವು. ಸೊ ಅದನ್ನ ಯೂಸ್ ಮಾಡ್ತೀವಿ. ಆಮೇಲೆ ಖಾರ ಬೇಕು ಅಂದ್ರೆ ಸ್ವಲ್ಪ ಗುಂಡಿರ್ಬೇಕು. ಈ ತರ ಮಾಡಿ ಇದ್ರಲ್ಲೇ ಆಮೇಲೆ ವಾಂಗಿಬಾತ್ ಪುಡಿ, ಏಲಕ್ಕಿ, ಗಸಗಸೆ ಎಲ್ಲ ಹಾಕ್ಬೇಕಾಗತ್ತೆ. ಅದನ್ನೆಲ್ಲ ಹಾಕ್ಬಿಟ್ಟು ಮಾಡ್ತೀವಿ. ಸೊ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ನಡೀತೆ. ಎಷ್ಟು ವರ್ಷದಿಂದ ನಿಮ್ ಪ್ರಾಡಕ್ಟ್? ಅರೌಂಡ್ 5-6 years ಆಯ್ತು. ಓಕೆ. ಅವಾಗಿಂದನೂ ಇದೆಯಾ? ಹೌದು, ಸ್ಟಾರ್ಟಿಂಗ್ ಇಂದ ಇದೆ. ಅವರು ಅಂಟಿನುಂಡೆನು ಮಾಡ್ತಾರೆ. ಅಂಟಿನುಂಡೆ ಮಾಡ್ತೀವಿ. ರೆಡಿ ಮಾಡೋದು ನೀವೇನಾ? ಎಲ್ಲ ರೆಡಿ ಮಾಡೋದು ನೀವೇನಾ? ಅಂದ್ರೆ ಏನೇ ಕೇಳ್ತಾ ಇದ್ದೀನಿ ಅಂದ್ರೆ, ಸಾಮಾನ್ಯ ಹೆಣ್ಮಕ್ಳು ಮಾಡ್ತಾರೆ, ಬಟ್ ಒಂದ್ ಖುಷಿ ಅನ್ಸುತ್ತೆ ಗಂಡ್ಮಕ್ಳು ಕೂಡ ಹೀಗೆಲ್ಲ ಮಾಡ್ತಾರಲ್ಲ. ಪ್ಯಾಷನ್. ತುಂಬಾ ಹಾರ್ಡ್ ವರ್ಕ್ ಮಾಡಿದೀನಿ. ಇವಾಗ ಆಗ್ತಾ ಇಲ್ಲ, ಇವಾಗ ಕಮ್ಮಿ ಅಂದ್ರೆ ಲೋಡ್ ಜಾಸ್ತಿ ಇರುತ್ತೆ, ಮಿಷಿನ್ಸ್ ಹಾಕ್ತಾ ಇದೀನಿ. ಸೊ ಏನಾಗತ್ತೆ, ಅಂಟಿನುಂಡೆ ಮಾಡೋದು, ಸ್ವೀಟ್ಸ್ ಎಲ್ಲ ಕಲ್ತ್ಕೊತಾ ಇದೀನಿ. So I learned nearly about 35 to 40 types of products I can do on my own. ಅಮ್ಮನ ಹತ್ರನೇ ಎಲ್ಲ ಕಲ್ತಿರೋದು. ಬಾಣಂತಿ ಕಿಟ್ ಅಂತ ಮಾಡ್ತಾರ ಅವರು. ಬಾಣಂತಿ ಅವರಿಗೆ A to Z 3 months ಆಗೋ ಅಂತದ್ದು ಪ್ರಾಡಕ್ಟ್ಸ್ ಎಲ್ಲಾನು ಏನೇನ್ ಬೇಕು ಒಂದೊಂದ್ ಸ್ಟೇಜ್ ಅಲ್ಲಿ ಏನೇನ್ ಬೇಕು ಅಂತ ಅದನ್ನ ಫಸ್ಟ್ ಮಂತ್ ಏನು, ಸೆಕೆಂಡ್ ಮಂತ್ ಏನು, ಥರ್ಡ್ ಮಂತ್ ಏನು ಕಂಪ್ಲೀಟ್ ಪ್ಯಾಕೇಜ್ ಅಲ್ಲಿ ಕೊಡ್ತಾರ ಅವರು. ಸೊ ಬಾಣಂತಿ ಕಿಟ್ ಕೂಡ ಅವೈಲೇಬಲ್ ಇರುತ್ತೆ ಅವ್ರ ಹತ್ರ. ಯಾರಾದ್ರೂ ಬೇಕಾದ್ರೆ ಅದನ್ನು ಕಾಂಟ್ಯಾಕ್ಟ್ ಮಾಡಿ ಇದ್ ಮಾಡ್ಬೋದು, ನಾವು ಮಾಡ್ತೀವಿ. ಔಷಧಿಗಳು ಬರುತ್ತೆ, ಒಂದ್ ಸೆಟ್ ಔಷಧಿಗಳು ಬರ್ತಾವೆ, ಡಿಫ್ರೆಂಟ್ ವೆರೈಟೀಸ್. ಆಮೇಲೆ ಅವರಿಗೆ ಆಹಾರ ಪದಾರ್ಥಗಳು ಬೇಕು, ಅವ್ರು ಏನೇನೋ ತಗೊಳಂಗಿಲ್ಲ, ಅದಕ್ಕೆ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಆ ಆಹಾರ ಪದಾರ್ಥಗಳನ್ನು ನಾವು ಅದಕ್ಕೆ ಸೆಟ್ ಮಾಡಿ ಎಲ್ಲ ಟೋಟಲ್ ಸೆಟ್ ಮಾಡಿ ಇಟ್ ಕಮ್ಸ್ ಅರೌಂಡ್ 19 kgs ಟೋಟಲ್ ಕಿಟ್ ಪ್ಯಾಕೇಜ್. ಅಷ್ಟು ಪ್ರಾಡಕ್ಟ್ಸ್ ಕೊಡ್ತೀವಿ. 3 months ಗೆ ಕಂಪ್ಲೀಟ್ ಅವ್ರಿಗೆ ಬೇಕಾಗತ್ತೆ ಅಷ್ಟೇ. ಆಕ್ಚುಲಿ ಇಫ್ ದೇ ನೀಡ್ ಮೋರ್ ವಿ ಕ್ಯಾನ್ ಪ್ರೊವೈಡ್ ವಿತ್ ಎಕ್ಸ್ಟ್ರಾ ಕಾಸ್ಟ್. ತುಂಬಾ ಚೆನ್ನಾಗಿರುತ್ತೆ. ನನ್ನ ಹತ್ರ ಇಲ್ಲಿವರೆಗೂ ಸುಮಾರು 15-18 ಜನ ತಗೊಂಡಿದ್ದಾರೆ. ಸೊ ಎಲ್ಲಾರ್ದು ವೆರಿ ಗುಡ್ ರಿವ್ಯೂಸ್. ಆಮೇಲೆ ಯಾರಿಗೂ ಕಫ ಆಗೋದಾಗ್ಲಿ, ಶೀತ ಆಗೋದಾಗ್ಲಿ, ಬಾಡಿ ಪೇನ್ ಬರೋದಿಲ್ಲ. ಆಕ್ಚುಲಿ ಇವಾಗ ಮುಂಚೆ ಎಲ್ಲ ಅಂದ್ರೆ ನಮ್ಮ ಅಜ್ಜಿ ಅಮ್ಮ ಅವ್ರಗಳಿಗೆಲ್ಲ ಗೊತ್ತಿರೋ ಅಷ್ಟು ನಮ್ಗಳಿಗೆ ಗೊತ್ತಿರಲ್ಲ. ನಾವು ನೆಕ್ಸ್ಟ್ ಏನಾದ್ರು ನಮ್ಮ ಮಕ್ಳುಗಳಿಗೆ ಮಾಡ್ಬೇಕಂದ್ರೆ ನಿಜ ಕಷ್ಟನೇ. ಯಾಕಂದ್ರೆ ಅವ್ರಿಗೆಲ್ಲ ಗೊತ್ತಿತ್ತು ಏನ್ ಕೊಡ್ಬೇಕು ಯಾವ ಮಂತಲ್ಲಿ ಅನ್ನೋದು. ಒಳ್ಳೇದಲ್ಲ ಈ ತರ ಯಾರಾದ್ರೂ ಸಿಕ್ಕಿ ಅವರೇ ಎಲ್ಲ ರೆಡಿ ಮಾಡ್ಕೊಡ್ತಾರೆ ಅಂದ್ರೆ. They don't need any extra maid also for to prepare. We give instructions, preparation methods, everything. So it's very easy for them. ಥ್ಯಾಂಕ್ ಯು. ನಿಮ್ ಪರಿಚಯ ಆಗಿದ್ದು ತುಂಬಾ ಖುಷಿ ಆಗುತ್ತೆ. ಇದು ನಾನು ಪ್ರತಿಭಾ ಅವ್ರ ಹತ್ರ ತಂದಿದ್ದು ಗೊಜ್ಜೋಲಕ್ಕಿ ಪೌಡರು. 1 ಕಪ್ಪು ಪುಡಿಗೆ ಅರ್ಧ ಕಪ್ ನೀರು ಅಂತ ಹೇಳಿದ್ರು. ನಾನು ಅದೇ ಮೆಷರ್ಮೆಂಟಲ್ಲೇ ನಾನು ಮಾಡಿ ನಿಮಗೆ ಕೂಡ ತೋರಿಸ್ತಾ ಇದ್ದೀನಿ. ಹಾಗೆ ಈ ಪ್ಯಾಕೆಟು ಜಿಪ್ಲಾಕ್ ಕವರ್ ಇದೆ. ಸೊ ನಾವೆಲ್ಲಾದರೂ ಕ್ಯಾರಿ ಮಾಡೋಕ್ಕೂ ನಮ್ಗೆ ಈಸಿ ಆಗುತ್ತೆ. ನಾವೆಲ್ಲರೂ ಟ್ರಾವೆಲಿಂಗಲ್ಲಿ ಇಲ್ಲಿ ಹೋದಾಗ ಹೊರಗಡೆ ತಿಂದು ಬೇಜಾರಾಯಿತು ಅನಿಸಿದ್ರೆ ಆರಾಮ್ಸೆ ಇದನ್ನು ಮಾಡ್ಕೋಬೋದು. ಹಾಗೆ ನಾವು ಮಕ್ಕಳನ್ನ ಮಾತ್ರ ಮನೇಲಿ ಬಿಟ್ಟು ಹೊರಗಡೆ ಹೋಗಿದರೆ ಮಕ್ಕಳು ಕೂಡ ಈಸಿಯಾಗಿ ಮಾಡ್ಕೋಬೋದು. ಒಂದ್ಸಲ ಅಳತೆ ತೋರಿಸಿದ್ರೆ ಅಷ್ಟು ಈಸಿಯಾಗಿದೆ. ಆ್ಯಂಡ್ ಟೇಸ್ಟ್ ವೈಸ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇದಕ್ಕೆ ಮತ್ತೆ ಎಣ್ಣೆ ಮತ್ತು ಕಡಲೆಬೀಜ ಎಲ್ಲ ಹಾಕಿ ಒಗ್ಗರಣೆ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ನಾನು ಅದೇನು ಮಾಡಲಿಲ್ಲ. ಹಾಗೆಯೇ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಟೇಸ್ಟ್ ವೈಸು. ನಿಮಗೆ ಯಾರಿಗಾದರೂ ಬಿಸ್ನೆಸ್ ಮಾಡೋ ಐಡಿಯಾ ಇದ್ದರೆ ಖಂಡಿತ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಅವರಲ್ಲಿ ಏನೇನು ಪ್ರಾಡಕ್ಟ್ ಸಿಗುತ್ತೆ ಅದನ್ನೆಲ್ಲ ನೀವು ರೀಸೇಲ್ ಮಾಡ್ಕೋಬೋದು. ನಿಮ್ಮ ಸಣ್ಣ ಪುಟ್ಟ ಅಕ್ಕಪಕ್ಕ ಮನೆಯವ್ರ ಹತ್ರ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಹೀಗೆ ಶುರು ಮಾಡಿದ್ರು ಆಯಿತು ಅಂತ ಆಯಿತು. ಹಾಗೆ ನಾನು ಇದು ನೋಡಿ ಎಷ್ಟು ಉದುದ್ರಾಗಿ ಎಷ್ಟು ಚೆಂದ ಬಂದಿದೆ ಅಂತ. ಮತ್ತು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕೂಡ ಪ್ರತಿಭಾ ಅವ್ರದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.